ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ಆಲ್ಮೋಸ್ಟ್ 95% ರಷ್ಟು ಜನರು ಯಾವುದೇ ಒಂದು ಕಂಪನಿಯಲ್ಲಿ ಜಾಬ್ ಅಥವಾ ಗೌರ್ಮೆಂಟ್ ಜಾಬ್ ಮಾಡುತ್ತಿದ್ದಾರೆ. ಅವರೆಲ್ಲ ತುಂಬಾ ಚೆನ್ನಾಗಿರುವ ನೌಕರಿ ಮಾಡುತ್ತಿದ್ದರೂ ಅವರೆಲ್ಲ ತಮ್ಮ ಜೀವನದಲ್ಲಿ ಸ್ಯಾಟಿಸ್ಫೈ ಆಗಿದ್ದಾರಾ? ಈ ಪ್ರಶ್ನೆಗೆ ಅನೇಕ ರಿಸರ್ಚಸ್ ಏನು ಹೇಳುತ್ತಿವೆ ಅಂದರೆ, ಅವರು ಒಂದೊಳ್ಳೆ ಸಂಬಳವನ್ನೇನೋ ಪಡೆಯುತ್ತಿದ್ದಾರೆ, ಒಂದೊಳ್ಳೆ ಪೊಸಿಷನ್ ನಲ್ಲೇನೋ ಕೆಲಸ ಮಾಡುತ್ತಿದ್ದಾರೆ, ಆದರೆ ಅವರೆಂದೂ ತಮ್ಮ ಜಾಬ್ ನ ಬಗ್ಗೆ ಸ್ಯಾಟಿಸ್ಫೈ ಆಗಿಯೇ ಇಲ್ಲ. ಅಂದರೆ ಅವರು ಜೀವನ ಪೂರ್ತಿ ಎಂತಹ ಒಂದು ಕೆಲಸ ಮಾಡುತ್ತಿದ್ದಾರೆಂದರೆ ಆ ಕೆಲಸವನ್ನು ಅವರು ಎಂಜಾಯ್ ಮಾಡುತ್ತಾನೇ ಇಲ್ಲ. ಫ್ರೆಂಡ್ಸ್, ಈಗ ಒಂದು ಕ್ವಶನ್ ಬರುತ್ತೆ, ನೀವು ಜೀವನ ಪೂರ್ತಿ ನಿಮಗೆ ಇಷ್ಟವಿರದ ಅಥವಾ ನೀವು ಹೇಟ್ ಮಾಡುವ ಕೆಲಸವನ್ನು ಕೇವಲ ದುಡ್ಡಿಗೋಸ್ಕರ ಮಾಡಬೇಕಾ? ನನ್ನ ಪ್ರಕಾರ ಉತ್ತರ ಇಲ್ಲ. ನೀವು ಯಾವುದೇ ನೌಕರಿಯಾಗಿರಲಿ ಅಥವಾ ನೀವು ಅದರಿಂದ ಎಷ್ಟೇ ಸಂಬಳ ಪಡೆಯಲಿ, ನೀವು ಆ ಕೆಲಸವನ್ನು ಮಾಡಲೇಬಾರದು. ಫ್ರೆಂಡ್ಸ್, ನಿಮಗಿರುವುದು ಒಂದೇ ಲೈಫ್. ನೀವು ಈ ಭೂಮಿಯ ಮೇಲೆ ಬಂದಿರುವುದು ದುಡ್ಡನ್ನು ಮಾಡಲು ಅಲ್ಲ, ನೀವು ನಿಮ್ಮ ಬೆಲೆ ಬಾಳುವ ಲೈಫ್ ಅನ್ನು ಎಂಜಾಯ್ ಮಾಡಲು, ಆ ಲೈಫ್ ಅನ್ನು ಮನದಾಳದಿಂದ ಅನುಭವಿಸಲು. ಫ್ರೆಂಡ್ಸ್, ಹೀಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ನಿಮ್ಮ ಜಾಬ್ ಬಿಡುವಂತ ಯೋಚನೆ ಬರ್ತಾ ಇದ್ರೆ ಈ ವಿಡಿಯೋದಲ್ಲಿ ನಾನು ವೈ ಅಂಡ್ ವೆನ್ ಟು ಕ್ವಿಟ್ ಯುವರ್ ಜಾಬ್ ಬಗ್ಗೆ ಹೇಳುವವನಿದ್ದೇನೆ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ನಂಬರ್ 1, ವೈ ಟು ಕ್ವಿಟ್ ಯುವರ್ ಜಾಬ್. ಫ್ರೆಂಡ್ಸ್, ನಿಜವಾಗ್ಲೂ ನೀವು ನಿಮ್ಮ ಜಾಬ್ ಅನ್ನು ಎಂಜಾಯ್ ಮಾಡ್ತಾ ಇಲ್ಲ ಅಂದರೆ ಏಕೆ ನೀವು ಆ ಜಾಬ್ ಅನ್ನು ಎಂಜಾಯ್ ಮಾಡ್ತಾ ಇಲ್ಲ ಅಂತ ತಿಳಿದುಕೊಳ್ಳಲು ಈ ಕೆಳಗಿನ ಪ್ರಶ್ನೆಗಳನ್ನು ನಿಮಗೆ ನೀವೇ ಹಾಕಿಕೊಳ್ಳಿ. ನಂಬರ್ 1, ನಿಮ್ಮ ಹಾರ್ಡ್ ವರ್ಕ್ ಗೆ ಸರಿಯಾದ ಅಪ್ರಿಸಿಯೇಷನ್ ನಿಮಗೆ ಸಿಗ್ತಾ ಇಲ್ವಾ? ನಂಬರ್ 2, ತುಂಬಾ ವರ್ಷಗಳ ಕಾಲ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ನಿಮ್ಮ ಕೆಲಸ ರಿಪಿಟೇಟಿವ್ ಅನಿಸುತ್ತಿದೆಯಾ? ನಂಬರ್ 3, ನಿಮ್ಮ ಹಾರ್ಡ್ ವರ್ಕ್ ಗೆ ಅನುಗುಣವಾಗಿ ನಿಮಗೆ ಅಲ್ಲಿ ಫ್ಯೂಚರ್ ಗ್ರೋತ್ ಕಾಣಿಸುತ್ತಿಲ್ವಾ? ನಂಬರ್ 4, ಆಫೀಸ್ ನಲ್ಲಿ ಟಾಕ್ಸಿಕ್ ಕಲ್ಚರ್ ನಿಂದಾಗಿ ನಿಮ್ಮ ಪೀಸ್ ಆಫ್ ಮೈಂಡ್ ಹಾಳಾಗುತ್ತಿದೆಯಾ? ಫ್ರೆಂಡ್ಸ್, ಈ ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಎಸ್ ಆಗಿದ್ದರೆ ನೀವು ತಕ್ಷಣವೇ ನಿಮ್ಮ ಜಾಬ್ ಅನ್ನು ಕ್ವಿಟ್ ಮಾಡುವುದು ಒಳ್ಳೆಯದು. ನಂಬರ್ 2, ವಾಟ್ ಆಫ್ಟರ್ ಕ್ವಿಟಿಂಗ್ ದ ಜಾಬ್. ಫ್ರೆಂಡ್ಸ್, ನೀವು ನಿಮ್ಮ ಜಾಬ್ ಬಿಟ್ಟ ನಂತರ ನಿಮಗೆ ಸಿಕ್ಕಾಪಟ್ಟೆ ವೇಳೆ ಸಿಗುತ್ತದೆ ನಿಮ್ಮ ಮನದಾಳದ ಕೆಲಸಗಳನ್ನು ಮಾಡಲು. ಹೀಗಾಗಿ ಆ ವೇಳೆಯಲ್ಲಿ ನಿಮಗಿಷ್ಟವಾದ ಒಂದು ಕೆಲಸವನ್ನು ಮಾಡುತ್ತಾ ಆ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿ ಆ ಕೆಲಸದಿಂದ ನೀವು ದುಡ್ಡು ಮಾಡಲು ಟ್ರೈ ಮಾಡಬಹುದು. ಉದಾಹರಣೆಗೆ, ನೀವು ಹಿಂದಿನ ಕಂಪನಿಯಲ್ಲಿ ಮಾಡುತ್ತಿದ್ದ ಕೆಲಸವನ್ನೊಳಗೊಂಡ ಸ್ಕಿಲ್ ಗಳನ್ನು ನಿಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ತೋರಿಸಿಕೊಳ್ಳಬಹುದು. ನಂಬರ್ 3, ಯೂಸ್ ಯುವರ್ ಎಮರ್ಜೆನ್ಸಿ ಫಂಡ್ ಆಸ್ ಎ ಬ್ಯಾಕಪ್. ಫ್ರೆಂಡ್ಸ್, ಒಂದು ಜಾಬ್ ಬಿಟ್ಟು ನಿಮ್ಮ ಪ್ಯಾಷನ್ ಫಾಲೋ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ನೀವು ಯಾವುದೇ ಜಾಬ್ ಬಿಡುವ ಮುಂಚೆ ಒಂದು ಒಳ್ಳೆಯ ಅಮೌಂಟ್ ಸೇವ್ ಮಾಡಿಟ್ಟುಕೊಳ್ಳಿ ಅಥವಾ ಎಮರ್ಜೆನ್ಸಿ ಫಂಡ್ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಮುಂದೆ ಆ ಹಣವೇ ನಿಮಗೆ ನಿಮ್ಮ ಪ್ಯಾಷನ್ ಅನ್ನು ಕಂಡುಕೊಳ್ಳಲು ಬ್ಯಾಕಪ್ ಸಪೋರ್ಟ್ ಆಗಿ ನಿಲ್ಲುತ್ತದೆ. ನಂಬರ್ 4, ಲಿವ್ ಅ ಪೀಸ್ಫುಲ್ ಲೈಫ್. ಫ್ರೆಂಡ್ಸ್, ನೀವು ಜಾಬ್ ಕ್ವಿಟ್ ಮಾಡುವ ಕುರಿತು ತೆಗೆದುಕೊಂಡಿರುವ ಡಿಸಿಷನ್ ಜಗತ್ತಿನ ಕೆಲವು ಜನರು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಒಂದಾಗಿದೆ. ಹೀಗಾಗಿ ನೀವು ಯಾರ ಮಾತಿನ ಬಗ್ಗೆಯೂ ವಿಚಾರ ಮಾಡದೆ ಒಂದು ಪೀಸ್ಫುಲ್ ಲೈಫ್ ಅನ್ನು ಜೀವಿಸಿ. ನೆನಪಿಡಿ, ನಿಮ್ಮ ಜೀವನದಲ್ಲಿ 2 ಆಯ್ಕೆಗಳಿರುತ್ತವೆ. ಒಂದು, ಎಲ್ಲರೂ ಏನು ಮಾಡುತ್ತಾರೋ ಅದನ್ನೇ ನೀವು ಮಾಡುತ್ತಾ ಒಂದು ಬೋರಿಂಗ್ ಆದ ಲೈಫ್ ಅನ್ನು ನಡೆಸಿ. ನಂಬರ್ 2, ನಿಮಗಿಷ್ಟವಿರದ ಜಾಬ್ ಅನ್ನು ಕ್ವಿಟ್ ಮಾಡಿ ನಿಮಗಿಷ್ಟವಿರುವ ಕೆಲಸ ಮಾಡುತ್ತಾ ಒಂದು ಬ್ಯೂಟಿಫುಲ್ ಲೈಫ್ ಅನ್ನು ಬಾಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.